ನನ್ನಿಂದಾಗಿ ನಿಮ್ಮ ಇಡೀ ರುಟೀನ್ ಹಾಳಾಯಿತು ಸರ್. ನನಗೇನೋ ನಿಮ್ಮನ್ನು ಮನೆ ಕರಿಬೇಕು ಅನ್ನೋ ಆಸೆ, ಆದರೆ ಆಲ್ರೆಡಿ ಲೇಟ್ ಆಗಿರೋದ್ರಿಂದ ಇನ್ನೊಂದ್ಸಲ ಬರ್ತೀನಿ ಸರ್. ಸ್ಲ್ಯಾಮ್ ಬುಕ್ ಹಾಂ ಬರ್ದು ಕೊಡ್ತೀನಿ. ಶೋರ್ ಸರ್. ಯಾ ಸರ್, ನಾನು ಆಲ್ರೆಡಿ ನನ್ನ ಫ್ರೆಂಡ್ಸ್ಗೆಲ್ಲ ಕೊಟ್ಬಿಟ್ಟಿದ್ದೀನಿ. ನನಗೆ ನೀವೇ ಫಸ್ಟ್ ಕೊಡಬೇಕು ಅನ್ನೋ ಆಸೆ ಸರ್. ಕೊಡ್ತೀನಿ ಪ್ಲೀಸ್ ಸರ್, ನಂಗೆ ತುಂಬಾ ಇಂಪಾರ್ಟೆಂಟು. ಯಾ ಕೊಡ್ತೀನಿ ಹೋಗು ಹೊರಡು. ಬಾಯ್ ಸರ್. ಎಸ್ ಕಮಿನ್. ಇನ್ನೂ ಹೋಗಿಲ್ವಾ? ಅದೇ ಪ್ರಶ್ನೆ ನಾನು ನಿಮ್ಮನ್ನು ಕೇಳೋಣ ಅಂತ ಬಂದೆ. ನೀವು ಮನೆಗೆ ಹೊರಡ್ತೀನಿ ಅಂತ ಹೊರಟೋರು ಈಗ? ಸ್ವಲ್ಪ ಫೈಲ್ಸ್ ನೋಡೋದಿತ್ತು. ವರ್ಕ್ ರಿಪೋರ್ಟ್. ವರ್ಕ್ ರಿಪೋರ್ಟ್? ವರ್ಕ್ ರಿಪೋರ್ಟ್. ಓಕೆ ಸರ್. ನೀನು ನೀವು ಹೊರಡೋವರೆಗೂ ನಾ ಇಲ್ಲೇ ಕೂತಿರ್ತೀನಿ. ಜೆಂಡೆ, ಒಂದು ಕೆಲಸ ಮಾಡು. ನೀನು ಹೊರಗಿರು, ನಾನು ಕೆಲಸ ಮುಗಿಸ್ತೀನಿ, ಆಮೇಲೆ ಒಟ್ಟಿಗೆ ರಮ್ಯಾ, ಆರ್ಯವರ್ಧನ್ ಸರ್ ಸ್ಲ್ಯಾಮ್ ಬುಕ್ ಬರ್ಕೊಡ್ತಾರಲ್ವಾ? ಹ್ಞೂ ಕಣೆ. ಅದರಲ್ಲಿರೋ ಪ್ರಶ್ನೆಗಳಿಗೆಲ್ಲ ಅವ್ರ ಉತ್ತರ ಕೊಟ್ರೆ ನಂಗೆ ಅವ್ರ ಬಗ್ಗೆ ಎಲ್ಲ ಗೊತ್ತಾಗುತ್ತೆ ಕಣೆ. ಅಲ್ಲ, ಅವ್ರು ಎಷ್ಟು ದೊಡ್ಡ ವ್ಯಕ್ತಿ, ಅವ್ರಿಗೆ ಎಷ್ಟೊಂದೆಲ್ಲ ಕೆಲಸ ಇರುತ್ತೆ, ಅವ್ರು ಬರ್ಕೊಡ್ತಾರೆ ಅಂತೀಯ ರಮ್ಯಾ? ಯಾಕೋ ಡೌಟೆ. ಏನೇ ನೀನು, ಅವ್ರು ಈಗ ತಾನೇ ಬರ್ಕೊಡ್ತಾರೆ ಅಂದೆ. ಮತ್ತಿನ್ನೇನು, ಎಷ್ಟು ಸಲ ಕೇಳಿದ್ನೇ ಕೇಳ್ತೀಯಾ? ಇಲ್ಲ, ಅವ್ರು ಪಕ್ಕ ಬರ್ಕೊಟ್ಟೇ ಕೊಡ್ತಾರೆ. ಆ ನಂಬಿಕೆ ನಂಗಿದೆ. ಓಹೋ, ಏನು ಅವ್ರ ಡೈಲಾಗ್ ಎಲ್ಲ ಹೊಡಿತಿದ್ಯಾ? ಹಿಂಗೂ ನೀನೇ ಹೇಳ್ತೀಯಾ, ಹಂಗೂ ನೀನೇ ಹೇಳ್ತೀಯಾ? ಏನೋ ಗೊತ್ತಿಲ್ಲ ಕಣೆ, ಈ ಥರ ಸಮಯದಲ್ಲಿ ಮನ್ಸು ಹೀಗೆಲ್ಲ ಯೋಚನೆ ಮಾಡುತ್ತೆ ಅನ್ಸುತ್ತೆ. ಈ ಥರ ಸಮಯನ ಮನ್ಸು ಯೋಚನೆ ಏನಾಗಿದ್ಯಾ ನಿನ್ಗೆ? ನಾನು ಅವ್ರ ಜೊತೆ ಎಷ್ಟೋ ಸತಿ ಓಡಾಡಿದ್ದೀನಿ, ಆದ್ರೆ ಇವತ್ತು ಅವ್ರ ಒಟ್ಟಿಗೆ ಬಂದಿದ್ದ ಖುಷಿ ಸಿಕ್ಕಾಪಟ್ಟೆ ಖುಷಿ ಕೊಡ್ತಿದೆ ರಮ್ಯಾ. ಏನಾಗ್ತದೆ ಅಂತ ಗೊತ್ತಿಲ್ಲ. ಒಳ್ಳೆ ಕಾಕ ಅಂಗಡಿಲಿ 5 ರೂಪಾಯಿ ಕಾರ್ಡ್ ಕಟ್ಟಿ ಒಟ್ಟಿಗೆ ಕಾಸು ಸಿಕ್ದಾಗ ಆಗುತ್ತಲ್ಲ ಖುಷಿ, ಹಾಗೆ. ಜಾತ್ರೆಯಲ್ಲಿ ಕಳೆದೋಗಿ ಬೈದಲ್ಲಿ ಹಿಂತಿರುಗಿದ್ರೆ ಹಿಂದೆ ಅಪ್ಪ ನಿಂತಾಗ ಒಂಥರ ಧೈರ್ಯ ಬರುತ್ತಲ್ಲ, ಹಾಗೆ. ದೇವ್ರ ಹತ್ರ ಬೇಡ್ಕೊಂಡಿದ್ದೆಲ್ಲ ನೆರವೇರ್ದಂಗೆ ಇನ್ಯಾವತ್ತು ಅವ್ರ ಜೊತೆ ಖುಷಿಯಾಗಿರ್ಬೇಕು ಅನ್ನೋ ಹಾಗೆ. ಅನು, ಇದಕ್ಕೆಲ್ಲ ಅರ್ಥ ಏನ್ ಗೊತ್ತಾ? ಏನು? ರಮ್ಯಾ, ನೀನ್ ಎಷ್ಟು ಜನಕ್ಕೆ ಸ್ಲ್ಯಾಮ್ ಬುಕ್ ಬರ್ಕೊಟ್ಟಿದ್ಯಾ? ಸುಮಾರು ಜನಕ್ಕೆ. ನಾನು ಒಂದು 15ರಿಂದ 20 ಸ್ಲ್ಯಾಮ್ ಬುಕ್ ಫಿಲ್ ಮಾಡಿದ್ದೀನಿ. ಸಖತ್ ಮಜಾ ಇರುತ್ತಲ್ವಾ? ಆದರೂ ತುಂಬ ಟ್ರಿಕ್ಕಿ ಕಣೆ. ಅದರಲ್ಲಿ ನೀವು ಪ್ರೀತಿಸೋ ವ್ಯಕ್ತಿ ಯಾರು ಅಂತೆಲ್ಲ ಬರ್ದಿರುತ್ತೆ. ಕರೆಕ್ಟ್. ಅದೆಲ್ಲ ನಮ್ಮ ಸೀಕ್ರೆಟ್ ತಾನೇ, ಹೇಗೆ ಹೇಳೋದು? ನಾನು ಅಪ್ಪ ಅಂತ ಬರಿತಾ ಇದ್ದೆ.
ಅಪ್ಪನ? ಅಪ್ಪನೇ. ನೀನೇನ್ ಬರಿತಾ ಇದ್ದೆ? ನಾನು ಯಾಕೆ ಹೇಳಲಿ, ಹೇಳಿದ್ನಲ್ಲ ಸೀಕ್ರೆಟ್ ಅಂತ. ನಿನ್ನ ರಮ್ಯಾ, ನಿಂಗೇನ್ ಅನ್ಸುತ್ತೆ? ನಿಜ ಹೇಳು, ನಂಗೋಸ್ಕರ ಹೇಳ್ಬಾರ್ದು. ಅವರು ಸ್ಲ್ಯಾಮ್ ಬುಕ್ ಫಿಲ್ ಮಾಡ್ತಾರೆ ಅಂತ್ಯಾ? ದೇವ್ರೆ, ಏನಾಯ್ತು ಈ ಹುಡುಗಿಗೆ? ರಮ್ಯಾ, ಮಾಡ್ತಾರೆ ಕಣೆ, ಒಳ್ಳೆ ಚಿಕ್ಕ ಮಕ್ಳು ತರ ಕೇಳಿದ್ನೆ ಕೇಳ್ಬೇಡ. ಹಾಗಲ್ಲ ರಮ್ಯಾ, ಅವ್ರ ಬಗ್ಗೆ ತಿಳ್ಕೊಳಕ್ ನಂಗೆ ಇರೋ ದಾರಿ ಅಂದ್ರೆ ಇದು ಒಂದೇ. ಅವ್ರ ಹತ್ರ ಮಾತಾಡೋಕ್ಕೆ ಎಷ್ಟು ಚೆನ್ನಾಗಿ ಕಾಯ್ತಿರ್ತಾರೆ ಗೊತ್ತಾ? ಎಷ್ಟು ದೊಡ್ಡ ವ್ಯಕ್ತಿ ಅವರು. ಏಯ್ ಇರು ಇರು, ಅವರು ದೊಡ್ಡ ವ್ಯಕ್ತಿ ಮಾತ್ರ ಅಲ್ಲ, ನಿಂಗಿಂತ ದೊಡ್ಡವರು ಕಣೆ. ಅವ್ರ ವಯಸ್ಸೆಷ್ಟು? ಅವರು ನಿನ್ಗಿಂತ 25 ವರ್ಷ ದೊಡ್ಡವರು. ಇರ್ಲಿ ಬಿಡು. ಇರ್ಲಿ ಬಿಡುನಾ, ತಲೆ ಕೆಟ್ಟಿದ್ಯಾ ನಿನ್ಗೆ? ವಯಸ್ಸು ಬಗ್ಗೆ ಯಾಕೆ ಯೋಚನೆ ಮಾಡಬೇಕು? ಅವ್ರ ಫೇವ್ರೆಟ್ ಫುಡ್ ಏನಿರ್ಬೋದು? ಅವ್ರ ಪಾರ್ಟಿಗೆ ಕರ್ಕೊಂಡು ಹೋದಾಗ್ಲೂ ಕೇಳಕ್ಕಾಗ್ಲಿಲ್ಲ. ಆದ್ರೆ ಅವ್ರಿಗೆ ಮನೆ ಊಟ ಅಂದ್ರೆ ತುಂಬಾ ಇಷ್ಟ ಅಂತ ಗೊತ್ತು. ಅದು ಬಿಟ್ರೆ ಅವ್ರ ಬಗ್ಗೆ ನಂಗೆ ಬೇರೆ ಏನೂ ಗೊತ್ತಿಲ್ಲ. ಸ್ಲ್ಯಾಮ್ ಬುಕ್ ಬರ್ದು ಕೊಟ್ರೆ ಅವ್ರ ಫೇವ್ರೆಟ್ ಕಲರ್, ಅವ್ರ ಫೇವ್ರೆಟ್ ಪ್ಲೇಸ್ ಎಲ್ಲ ಗೊತ್ತಾಗತ್ತೆ. ಇದು ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಇನ್ನೊಂದಿದೆ. ಏನು? ಅವ್ರಿಗೆ ಮದುವೆ ಆಗಿದ್ಯಾ? ಬುಕ್ಕಲ್ಲಿ ಮ್ಯಾರಿಟಲ್ ಸ್ಟೇಟಸ್ಗೆ ಏನು ಬರೀತಾರೋ ನೋಡಬೇಕು. ಅವಾಗ ಗೊತ್ತಾಗುತ್ತೆ ಅವ್ರಿಗೆ ಮದುವೆ ಆಗಿದೆಯೋ ಇಲ್ವೋ ಅಂತ.